ಹಾಕ್ತಾ ಇದ್ದಾರೆ. ದೀಪ ಹಚ್ಚಲಿಕ್ಕೆ ರೆಡಿ ಮಾಡ್ತಾ ಇರೋದು. ಲಕ್ಷ್ಮೀ ಪೂಜೆ ಮಾಡಬೇಕು ಫಸ್ಟಿಗೆ. ಹಾಗೆ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ. ಅವರನ್ನು ಕಾಯ್ತಾ ಇದ್ದಾನೆ. ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರು ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾನೆ. ಅವರು ಬಂದ ನಂತರ ಲಕ್ಷ್ಮೀ ಪೂಜೆ ಮಾಡುವ ಅಂತ. ಅದರ ನಂತರ ಬಲಿಯಂತ್ರ ಪೂಜೆ ಉಂಟು. ಮಳೆಯ ಅವಸ್ಥೆ ಗೊತ್ತಿಲ್ಲ, ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ. ನೀವು ಅಂದ್ಕೊಳ್ಬೋದು ಯಾವಾಗಲೂ ವೀಡಿಯೋ ಮಾಡುವಾಗ ಮಳೆಯ ವಿಷಯ ಮಾತಾಡೋದು. ನಾನು ವೀಡಿಯೋ ಮಾಡ್ತಾ ಇರುವಾಗೆಲ್ಲ ಮಳೆ ಬರ್ತಾ ಇರ್ತದೆ. ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಮಳೆ. ಲಾಸ್ಟ್ ವ್ಲಾಗ್ ನೋಡಲಿಲ್ಲ, ಅದರ ಕಂಟಿನ್ಯೂ ವ್ಲಾಗ್ ಇದು. ಹಾಗೆ ದೀಪ ಇಡಲಿಕ್ಕೆ ಮಳೆ ಬಿಡ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ಮಳೆ ಬರ್ತಾ ಉಂಟು, ಹನಿ ಹನಿ ಮಳೆ ಬರ್ತಾ ಉಂಟು. ಮಳೆಗೆ ಯಾಕಿಷ್ಟು ನಂಜಲ್ವಾ? ಒಂದು ಹಬ್ಬಕ್ಕೆ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಬಿಡಲಿಕ್ಕಿಲ್ಲ ಅಂತ ಅಷ್ಟು ನಂಜಾಗ್ತದೆ ಮಳೆಗೆ. ಡೇಂಜರ್ ಉಂಟು, ಡೇಂಜರ್ ದಾದ ಗೊತ್ತಾಗ್ಬಿಟ್ಟಿತ್ತೆ. ಎಂಕ್ಲ ಕೊರೆಂಕ್ಲ ಪೊಟ್ಟು ಪೊಟ್ಟು ಕೆಲವು ಅಡ್ಡುಂಡು, ಕೆಲವು ಅಡ್ಡು ಆಹಾ ಎನ್ನ ಕೈಟ್ ಪಾಪ ಓ ಎನ್ನೆ ಚಾರ್ಲಿ ಓಡಿ ಹಚ್ಚಿಂಬೆ. ಪೂಜೆಯ ಪ್ರಸಾದ ವಿತರಣೆ ಮಾಡ್ತಾ ಇದ್ದೇನೆ ನಾನು. ಅತ್ತಿ ಸಿಟ್ಔಟ್ಗೂ ಅಥವಾ ಸಿಟ್ಔಟ್ ಅದು ಜಗಲಿಗೆ ಇಡ್ಕ ಕ್ಯಾಂಡಲ್ ಬಚ್ಚ ಪೂರೆಕ್ ನಾ ದೀಪ ತುಂಬಿರ ಒಯ್ದು ನೆಕ್ ಮಿತ್ತಗೆ ಕ್ಯಾಂಡಲ್ ಇತ್ತು ಬೊಚ್ಚಿ ಬರ್ಸ ಗೋಡೆಗೆ ತೂಕ ಇದೆ ಒಂದೇ ನೆಕ್ ಪೂರ ಕ್ಯಾಂಡಲ್ ಪಕ್ಕದ ಒಂದೇ ಪೂರ ಬರ್ತಾವ ಆತ ಎಲ್ಲ ದೇವ ಈ ರಾಂಗಿ ಬಾರ್ದಿದೆ ಕುರೆ ಹಾಕುಜ ಬೇಟೆಂಡ್ ಬಾರ್ದಿ. ದೀಪ ಇಡುವಂತ ಅಂದಾಜು ಮಾಡ್ತಾ ಇದ್ದೇನೆ. ಮಳೆ ಬರ್ತಾ ಉಂಟು. ಬರ್ತಿದ್ದೀರಾ ಬಲ ಖುಷಿ. ಮಳೆ ಜೋರು ಬರ್ತಾ ಉಂಟು. ದೀಪ ಹೇಗೆ ಇಡುದು ಅಂತ ಗೊತ್ತಾಗುದಿಲ್ಲ. ಕರ್ಮದ ಬರ್ಸ ಚಾರ್ಲಿಗ ಬರ್ಸ ಮಳೆಯಲ್ಲಿ ದೀಪಾವಳಿ ಎಲ್ಲ ಹಾಳಾಗಿದೆ. ತೋಮ್ಲಕ್ಕೆ ತೋಂಬ ತೋಂಗ್ಲಕ್ಕೆ ಚೋಂಗ ಚಿಂಗಲೆ ಮಂಗ ಮಂಗಲಿಕ್ಕೆ ಚುಂಗ ಚೂರೊಟ್ಟು ಕಾಪಗ ಬರ್ಸ ಇಂಚೂರು ತಾಳ್ಮೆ ಉಪ್ಪೊಡು ಸ್ವಾಮಿ ಬುಕ್ಕ ಬೇಜಾರಾಗುಂಟು. ಖುಷಿಗೆ ಬೇಸರ ಆಗ್ತಾ ಉಂಟು. ಮಳೆಗೆ ಪಟಾಕಿಗೆ ಹಚ್ಚೋದು ಖುಷಿ. ಅದೇ ಈ ಪ್ಯಾಂಟ್ ಉಲ್ಟಾ ಹೊಡ್ ಮತ್ತ ತಿರವಲ ಬಲ್ಲುಂಡೆ ಈಗ ಬರ್ಸಿ ಬರ್ಸಿ ಅವಲೆ ಪಟಾಕಿ ತಗೊಳ್ಬೋದು. ಹೌದಾ ಅವು ದುರ್ಸುತ ಲೆಕ್ಕದ ಐಟೆ ಚಿತ್ರ ಹೋಗಿ ತುಕಗೆ ಐಟು ಬಿಡ್ಬೋದು ಜನ. ಈ ಥರದ ದೀಪಾವಳಿ ಫಸ್ಟ್ ಟೈಮ್. ಇಷ್ಟು ದೀಪಾವಳಿಗೆ ಲಾಸ್ಟ್ ಡೇಗೆ ಮಳೆ ಬರಲೇ ಇಲ್ಲ. ಮಳೆ ಬಂದರೆ ಸವಾಗಲೇ ಹೋಗ್ತದೆ. ಹೀಗೆ ಚಿರಿಪಿರಿ ಮಳೆ ಬರೋದೇ ಇಲ್ಲ. ದಾದವ್ ಈ ಮುಳ್ಳಕ್ಕೆ ಕೊಡ್ಸಿಕ ಇಂದು ಹಾಳವು
ಪಟಾಕಿ ಬಿಡುದು ಹೇಗೆ ಇವನ ದೆಸೆಯಲ್ಲಿ? ಇವನು ನಡುಗುತ್ತಾನೆ. ಪಾಪಯ ದೆಪ್ಪು 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 ಮುಸ್ಕು ದೆಪ್ಪು ದಾಲ ಆಪುಜಿ ಎಂಜ ಪೋಡಿಯಾ ಇಂಗ್ಲ ಇಜ್ಜ ನಮ್ಮಳು. ಮಗನಿಗೆ ಮಳೆ ನಿಲ್ಲಿಕ್ಕೆ ಪುರ್ಸೋದಿಲ್ಲ ನೋಡಿ, ಗಡಿಬಿಡಿ ಮಾಡೋದು. ಅವಲಾಯ್ಕೊಂಡು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಈ ಬರ್ಸು ಫ್ಲ್ಯಾಟಿನಲ್ಲಿ ದೀಪಾವಳಿ ಯಾವ ರೀತಿ ಆಚರಿಸ್ತೇವೆ ಅದೇ ರೀತಿ ಆಚರಿಸ್ತಾ ಇದ್ದೇವೆ. ಒಂದು ಅಂಗಳ ಇದ್ದು ಅಂಗಳಕ್ಕೆ ದೀಪ ಇಡುವಾಗಿಲ್ಲ. ಹೌದಾದ ಎನ್ನ ನಕ್ಷತ್ರ ಕಡಿಕ ನಮ್ಮಲ್ಲವು ನಕ್ಷತ್ರ ಇದು ಸಾಧಾರಣ ತುಂಬುದ ನಕ್ಷತ್ರ ಕಡ್ಡಿಜ ಚೂರು ಮಲ್ಲ ಅನ್ನೋದು ನಿಂಗ ಪಪ್ಪಂಗಿ ನಕ್ಷತ್ರ ಕಡ್ಡಿಕ ನಮ್ಗೆ ನೆಟ್ ಇಲ್ಲಿ ಅವರು ಅವ್ರ ಅಟ್ಟು ಹೆಚ್ಚು ರಟ್ಟುಂಡಿ ಅವ್ರ ಕೈಕ ರಟ್ಟುಂಡು ಗೊತ್ತಾಗ್ತದೆ ಗೊತ್ತಾಂಗ ನಮ್ಮನೆ ತಲಗೊಂಡು ಅವಾದ್ರ ಒಂದು ಇಜ್ಜಿ ಜೋಕ್ಲೆ ಕೈಕ ಮೇಗೆ ತಾಗೊಂಡು ಕೊಡುಗೆ ಚಾಕ್ಲೇಟ್ ಚಿರ್ಕ್ ಬಿರ್ಕ್ ದೀಪಾವಳಿ ದೀಪಾವಳಿ ಪದ್ಯ ಗೊತ್ತಾಗದ ಹೆಂಗ್ ಗೊತ್ತಿಜ್ಜಿ ಪುಗೇಜಿ ನೀ ಪುಗೆ ಅಂತ ಒಂಜಿ ಕೊಡ್ಲಾಕ್ ಕೂಡ ತಿತ್ತುಬೋ ಅದಿಲ್ಲ ಅಂಗಿ ಮೆಲ್ಲ ಖುಷಿ ಅಂಗಿ ಒಂದು ಅವು ಅಮ್ಮ ನೈಟೆ ಪೊತ್ತಲಯ್ಯ ನೆಡಿ ಗೊತ್ತಲ್ಲ ಬಾಬು ನೆಟ್ಟು ಬೇಗ ಗೊತ್ತು ಇದು ದೀಪಾವಳಿ ಬರ್ತದೇನಾ ಯಾ ಮಾತ ಲಾಸ್ಟ್ ಬಿಟ್ಪೋ ಕೊಡ್ಸ್ಬೇಗಿ ಕರೆಂಟ್ ಸೌಲ್ ನೋಡುವ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ. ಮಳೆ ನಿಂತದ, ಅಂಗಳಕ್ಕೆ ದೀಪ ಇಡ್ಲಿಕ್ಕೆ ಆಗ್ತದ. ಕರೆಂಟ್ ತೆಗ್ದು ಒಂದು ಗುಡುಗು ಬಂದದಷ್ಟೇ ಕರೆಂಟ್ ತೆಗ್ದಾಯ್ತು. ಎಲ್ಲ ಬಾತ್ನಟ್ಟಿ ಕರೆಂಟ್ ಇದಾಯ್ತು ಏನು ಗೊತ್ತಾಗ. ಮಳೆ ಬಿಟ್ಟದ್ರಲ್ಲಿಲ್ಲ, ನಾನು ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬಂದೆ. ಸುಮ್ಮನೆ ಡ್ರೆಸ್ ಹಾಳು ಮಾಡೋದು ಯಾಕೆ ಅಂತ. ಬಲೀಂದ್ರ ಪೂಜೆ ಕೂಡ ಆಗಲಿಲ್ಲ. ಈ ರೀತಿ ಮಳೆ ಬರುವಾಗ ಇಲ್ಲಿ ಅದು ಅಲ್ಲಿ ಮಾಡಬೇಕು ಬಲೀಂದ್ರ ಪೂಜೆ. ಹಾಗೆ ಪಟಾಕಿ ಹಚ್ಚಲಿಲ್ಲ. ನಾನು ಪದಾರ್ಥ ಒಂದು ಮಾಡಿ ಬಂದೆ, ಮಶ್ರೂಮ್ ಗ್ರೇವಿ ಮಾಡಿ ಬಂದೆ. ಬಲೀಂದ್ರ ಪೂಜೆ ಮಾಡುವ. ಮಳೆ ನಿಲ್ಲ ಇದು ಅವ್ರು ಕಡೆ ಬರ್ತಾ ಅಂತಾನೆ. ಕ್ಯಾಮರಾ ಇಡ್ಲಿಕ್ಕೆ ಆಗುದಿಲ್ಲ, ಬಂದ್ ಮಾಡ್ತೇನೆ. ನಾನು ಬರ್ತಾ ತೆಕ್ಕೊಂಡು ದೀಪಾವಳಿ ಗಾಳಿ ನಿಂತು ಕೊಡೆ ಹಿಡಿದು ಬಲೀಂದ್ರ ಪೂಜೆ ಆಗ್ತಾ ಉಂಟು. ಫಸ್ಟ್ ಟೈಮ್ ಕೊಡೆ ಹಿಡಿದು ಫಸ್ಟ್ ಟೈಮ್ ಪೂಜೆ ಅಪ್ಪಣ ಇದು ಹೋಗ್ಬೋದು. ಕೊಡೆ ಹಿಡ್ದ ಬಲೀಂದ್ರ ಪೂಜೆ ದೀಪ ಆರ್ತಾ ಉಂಟು. ಹೆಂಗೆ ಏನಿಗೆ ಈಗ ಕೂಗು ಬರ್ತಾ ಕೊಡಲ್ಲ ಜಾಸ್ತಿ ಬರ್ತದೆ. ಬೇಗ ಪೂಜೆ ಅಂತ ಬಿಟ್ರೆ ಹೊರಗೆ ತಂದೇನೆ ಭಟ್ರು ಬೇಗ ಬೇಗ ಪೂಜೆ ಮಾಡ್ತಾ ಇದ್ದಾರೆ. ಮಳೆಗೆ ಚಳಿ ಹಿಡ್ದೋಯ್ತು. ದೀಪಾವಳಿಯ ದೀಪಾವಳಿ ಸಹ ಬೇಡ ಏನು ಸಹ ಬೇಡ ಅಂತ ಅರ್ಥಕೊಂಡು ಮಕ್ಕಳ ಪಟಾಕಿ ಕೂಡ ಅಚ್ಚಿ ಆಗಲಿಲ್ಲ ಪಾಪ. ಒಂದು ಬಲೀಂದ್ರ ಪೂಜೆ ಹೇಗೋ ಮಾಡಿದೆ. ಕೈಯಲ್ಲಿ ಹೆಲಿಕಾಪ್ಟರ್ ಉಂಟು, ಅದು ಹೇಗೆ ಹೋಗ್ತದೆ ಗೊತ್ತಿಲ್ಲ. ಎಂಚಪ್ಪ ಈಗ ಮರ್ದು ಬಿಡ್ತು ಓಡಾಡೆ ಬೋಂದ ಎನ್ನ ಮೋಣೆಗೆ ಬರಂದದ ಮುಸುಂಟು ಬರುವ ಈಗ ಅಂಜಿ ದೂರ ಅಂತಲೇ ಆಯ್ತಾ ಮರ್ದು ಓಡ್ ಬಿಡ್ಬೋಣ ಜಾಗ ತುಕ నీకు సూప్ వస్తావనా అవి చండి మంది అయితే పొత్తా ఉంది
ಹೆಲಿಕಾಪ್ಟರ್ ಎಲ್ಲಿ ಲ್ಯಾಂಡಿಂಗ್ ಹೆಲಿಕಾಪ್ಟರ್ ಹೇಗೆ ಬಿಡುದು ಅಂತ ಗೊತ್ತಾಗದೆ ಕಕ್ಕಾಬಿಕ್ಕಿಯಾಗಿ ನಿಂತ ನನ್ನ ಗಂಡ ಮಳೆಗೆ. ಹೆಲಿಕಾಪ್ಟರ್ 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 ಒದ್ದೆ ಆಗಿದ ಓಡೆ ಬುಡುಪು ಆ ಹೆಲಿಕಾಪ್ಟರ್ ಇಂಚ ಬರಲಿ ಬರ್ಸ. ಸೂಪರ್ ರಮೇಶ್ ಸೋಜಿಯತ್ತ ಮರೆ ವಾಮೆ ಹೋಗುಂಡು ಅಂದು ಬೇಕಾದ್ರೆ ನಂಬರನ್ನ ಅತ್ತಿ ಕೊಡ್ತು ದೂರ ಬಲೆ ಓಡೆ ಪೋಪ್ನ ಹೋಗ. ಬರ್ಸೋದು ನಿಂಟ ಪಾಪ ಅಂತ ನನಗೆ ಬೈತಾ ಇದ್ದಾರೆ. ಮಳೆ ಬರೋದಕ್ಕೆ ಅವರಿಗೆ ಪಟಾಕಿ ಹಚ್ಲಿಕ್ಕೆ ಆಗುದಿಲ್ಲ ಅಂತೆ. ಎಂಜೆ ಮಾಡ್ತೀನಿ ನಾನು ಹೇಳಿದ್ದೆ ನನ್ನ ಅಡಿಗೆ ಆಗಲಿ ಮತ್ತೆ ಹೊತ್ತಿಸೋ ಅಂತ ಅವಾಗ ಈ ಕಡೆ ಎಲ್ಲ ಬರ್ಸ ಇತ್ತು ನೀರು ಬಣ್ಣಿ ಅವಳೊಂದು ಇತ್ತನದ ಮತ್ತೆ ಜಾಗ್ರತೆ. ಎನ್ನ ಮೇಲೆ ಬಾಳು ಚಪ್ಪ ದೂರ ಕರೆಂಟ್ ಬರ್ತಾನೆ. ಪಿಂಕ್ ಕಣದ ಕಿಟಿ ರಟ್ಟ ಏನೋ ಎರಡು ದಿವಸ ಬಿಟ್ಟು ವ್ಲಾಗ್ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾವು ಚಹಾ ಕುಡಿಲಿಕ್ಕೆ ಕೂತ್ಕೊಂಡಿದ್ದೇವೆ. ಚಮ್ಮಗು ನೀರುಳ್ಳಿರೋದು ಅಂಚೆ ಮನಸ್ಸಿಜ ಸ್ಟಿಕ್ಕರ್ ಬಂದು ಈರುಳ್ಳಿರೋದ ಅಂಚೆ ಮನಸ್ಸಿಜ ಸ್ಟಿಕ್ಕರ್ ಬಡ ದೋಸೆ ನಮಗೆ ನೀರು ದೋಸೆ ಮತ್ತು ಚಿಕನ್ ಸುಕ್ಕ. ಇವಾಗಿನ ಸ್ಟಿಕ್ಕರಿಗೆ ಗಮ್ಮೆ ಇಲ್ಲ, ಗಮ್ಮು ಒಮ್ಮೆ ಹಾಕಿದರೆ ಮತ್ತೆ ಬೀಳ್ತದೆ. ಈ ಸಲದ ದೀಪಾವಳಿ ನೀವು ಹೇಳಿ ಪ್ರಯೋಜನ ಇಲ್ಲ. ಎಲ್ಲರಿಗೆ ಸಾಗೆ ಅಲ್ವಾ, ಎಲ್ಲರಿಗೆ ಕೂಡ ತುಂಬ ಸಿಟ್ಟು ಬಂದಿರ್ಬೋದು. ದೀಪ ಕೂಡ ಕರೆಕ್ಟ್ ಇಡಲಿಲ್ಲ, ಪಟಾಕಿ ಕರೆಕ್ಟಾಗಿ ಹಚ್ಲಿಕ್ಕೆ ಆಗಲಿಲ್ಲ, ಹಾಗೆ ದೀಪಾವಳಿ ಸಲದು. ಇಲ್ಲಿ ಕರೆಂಟ್ ಇಲ್ಲ, ಕರೆಂಟು ಇದು. ಮೊನ್ನೆ ನಿನ್ನೆ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಒಂದು ಮಗುವಿಗೆ ಪಟಾಕಿ ತಾಗಿ ಪಾಪ ಕೈಯೆಲ್ಲ 2 ಕೈ ಕೂಡ ಸುಟ್ಟೋಗಿದೆ. ಪಟಾಕಿ ಹಚ್ಚುವಾಗ ಕೂಡ ಮಕ್ಕಳು ತುಂಬ ಎಷ್ಟು ಜಾಗ್ರತೆ ಮಾಡಿದ್ರು ಸಾಲದು. ಈ ಸಲದ ಪಟಾಕಿ ಕೂಡ ಯಾವುದು ಕೂಡ ಅಷ್ಟಾಗೇನು ಒಳ್ಳೆಯದಿಲ್ಲ. ಒತ್ತಿಸುವಾಗ ಯಾವ ಡೈರೆಕ್ಷನಿಗೆ ಅದು ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಇವಾಗ ರಾಕೆಟ್ ಹಚ್ಚುವಾಗ ಅದು ಯಾವ ಡೈರೆಕ್ಷನಿಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಸಲ ಅಲ್ಲಿಂದಲೇ ಸ್ಫೋಟ ಆಗ್ತದೆ. ಮೊನ್ನೆ ಒಂದು ಪಟಾಕಿ ತಂದಿದ್ರು ಹೆಲಿಕಾಪ್ಟರ್, ಅದು ಕೂಡ ಹಾಗೆ ಯಾವ ಕಡೆಗೆ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಕೆಲವು ಸಲ ಈ ಕಡೆಗೆ ಹೋದರೆ ನಮ್ಮ ಮುಖಕ್ಕೆ ಹೋಗಿ ಕಣ್ಣು ಕಾಣೋದಾಗ್ಬೋದು. ಪಟಾಕಿ ಆಸೆಗೆ ಹೋಗಿ ಮತ್ತು ಕಣ್ಣಿಲ್ಲದೆ ಕಣ್ಣು ಮತ್ತು ಕೈ ಮನುಷ್ಯರಿಗೆ ತುಂಬ ಮುಖ್ಯ ಆದದಲ್ವ, ಅದು ಹೋದರೆ. ಹಾಗಾಗಿ ಮಕ್ಕಳೆಲ್ಲ ಜಾಗ್ರತೆ ಮಾಡಿ ಪಟಾಕಿ ಹಚ್ಚುವಾಗ. ಮಕ್ಕಳು ಅಂತ ಅಲ್ಲ, ಈ ಸಲ ದೊಡ್ಡವರಿಗೆ ಕೂಡ ತುಂಬದಾಗಿದೆ. ನಿನ್ನೊಂದು ವಿಡಿಯೋದಲ್ಲಿ ನೋಡಿದ್ದೆ ನಾನು. ವಯಲಿನ್ ಥರ ಒಂದು ಪಟಾಕಿ ಬರ್ತದೆ, ಅದು ಎಲ್ಲ ಬ್ಲಾಸ್ಟ್ ಆಗಿದೆ. ಯಾರೆಲ್ಲ ಯೂಸ್ ಮಾಡಿದ್ದಾರೆ ಅದೆಲ್ಲ ಬ್ಲಾಸ್ಟ್ ಆಗಿ ಹೋಗಿದೆ. ಹಾಗೆ ಇನ್ನು ತುಳಸಿ ಪೂಜೆ ಉಂಟಲ್ವ, ಜಾಗ್ರತೆ ಮಾಡಿ ಎಲ್ಲರೂ. ಹಾಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಒಂದು ಲೈಕ್ ಮಾಡಿ ವಿಡಿಯೋಕ್ಕೆ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.